ಕಂಡ ನನ್ನ ಮಗನೇ ಕೊನೆಗೂ. ಹಲೋ ಆಡಿಯನ್ಸ್, ತಗೊಂಬಂದ್ ಬಿಟ್ಟಿದ್ದೀರಾ? ಚೆಕ್ನ ಆಫೀಸಿಗೆ ಬಂದು ತಗೊಂಡೋಗಿ. ನೀವು ಕೊಡೋ ಚೆಕ್ ಮಿಸ್ ಆಗಿ ಇಲ್ಲಿ ಬಿದ್ರೆ ಇಲ್ಲೇ 3 ಸಲ ಬೌನ್ಸ್ ಆಯ್ತದ. ಆಫೀಸಿಗೆ ಬರೀ ಹೆಂಗೆ ನನ್ನ ಐಡಿಯಾ ಹೇಳಿದ ತಕ್ಷಣ ಹೆಂಗ್ ತಂದ್ಬಿಟ್ಬಿಟ್ರ ನೋಡ್ದ? ಅವರು ಕಾಸ್ನಾಸೆಗೆ ಅಲ್ಲಿಂದ ಕರ್ಕೊಂಬಂದ್ ಇಲ್ಲಿ ಬಿಟ್ಟಿಲ್ಲ. ಮತ್ತೆ ಈ ನನ್ನ ಮಗ ಗಬ್ಬು ವಾಸನೆ ತಡಿಯಕ್ಕಾಗದೆ ಅಲ್ಲಿಂದ ಕರ್ಕೊಂಬಂದ್ಬಿಟ್ಟವ್ರೆ. ಬಾಬಾ ನನ್ನ ನಾಟಕ ಬೇಡ ನೀನು ಅಷ್ಟೇ. ಆಮೇಲೆ ಸುಮ್ಕಿರಿ ಕೇಳ ನಾನು ಹಾಳಾಗೋಗ್ಲಿ. ಏನ್ರಪ್ಪ ಇದು? ಏನಿಲ್ಲ ಸುಜಾ, ಈ ಮುದ್ದೇಶ ಮಾಡಿರೋ ತಪ್ಪಿಗೆ ಇವನ್ಗೆ ಮರಣ ದಂಡನೆ ಶಿಕ್ಷೆ ಆಗಿದೆ. ಮರಣ ದಂಡನೆನಾ? ಇವ್ರ ಮನೆ ಹಾಳಾಗೋಗ ನಾನು ಏನು ಮಾಡಿಲ್ಲ ಬಾಬಾ. ನಿನ್ನೆ ನಮ್ಮೂರ್ ಜಾತ್ರೆಗೆ ಹೋಗಿದ್ನ, ಅಲ್ಲಿ ಸುಮ್ನೆ ಒಂದು ಹುಡುಗಿನ ವರ್ಣನೆ ಮಾಡಿದೆ ಅಷ್ಟೇಕಪ್ಪ. ಅಷ್ಟಕ್ಕೆಲ್ಲ ಈ ಗತಿಗೆ ತಂದಿಟ್ಟವ್ರಿ ನನ್ನ ಮಗಳು. ಏನ್ರಿ ಅನ್ಯಾಯ, ಏನ್ರಿ ಇದು? ಅಲ್ಲ ಪಾಪ, ಹೆಣ್ಣು ಅಂದ್ರೆ ಬ್ಯೂಟಿ ರೀ. ಆ ಬ್ಯೂಟಿನ ಯಾವಾಗ್ಲೂ ನಾವು ವರ್ಣನೆ ಮಾಡ್ಬೇಕು ಅಲ್ವಾ? ಹಲೋ, ನನ್ನ ಮಾತ್ ಕೇಳು. ಹುಡುಗಿನ ವರ್ಣಿಸಿದ್ರೆ ಗಲ್ಲು ಶಿಕ್ಷೆ ಆಗಲ್ಲ. ಆದರೆ ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತಾ? ಸ್ನಾನ ಮಾಡ್ತಾ ಇರೋ ಹುಡುಗಿನ ಇಣಕ್ ನೋಡಿ ವರ್ಣಿಸಿದ್ದಾನಲ್ಲ, ಇವನ್ಗೆ ಏನ್ ಮಾಡ? ಮುದ್ದೇಶ, ನೀನ ಮಕ ಮುಚ್ಚ, ನಿಂಗೇನೋ ರೋಗ ಬಂದಿತ್ತು. ನಂದೇನು ತಪ್ಪಿಲ್ಲ ಬಾಬಾ. ನಾನು ಬೇಸ್ ವಾಶ್ ಮಾಡುವಾಗ ಬೇಸ್ ವಾಶ್, ಅದೇ ಬಾಬಾ ಬೇಸ್ ವಾಶ್ ಮಾಡ್ಕತ್ತಲ್ಲ, ಬೇಸ್ ವಾಶ್ ಫೇಸ್ ವಾಶ್, ಫೇಸ್ ವಾಶ್ ಎರಡರಲ್ಲೂ ಸೂಸು ಆಯ್ತಲ್ಲ ಬಿಟ್ಟಕಪ್ಪ ನೀನು. ಅದೇ ಆ ಪೇಸ ವಾಸ ಮಾಡುವಾಗ ಸೋಪಿನ ಹೊರೆ ಅದಲ್ಲ, ಅದು ಕಣ್ಣೊಳಗೆ ಹೋಗ್ಬಿಟ್ಟಿತ್ತು. ನಂಗೇನು ಕಾಣ್ತಾನೆ ಇರಲಿಲ್ಲ. ಹಂಗೆ 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 ತಡಿಕೊಂಡು ಹೋಯ್ತಾ ನಂಗೆ. ಹಿಂಗೆ ಕಬ್ಬನ್ ಗತೆ ವಾಯ್ಸ್, ಕಬ್ಬಿನ ಗತೆ ಶಾಂತಿ ಅವಳಲ್ಲ, ಅವಳು ವಾಯ್ಸ್ ಕೇಳಿಸ್ತು. ಅವಳು ಇನ್ನೇನ್ ಮಾಡ್ತಾವಳು ಇಲ್ಲಿ? ಹಂಗೆ ಕಣ್ಣು ಒರೆಸ್ಕೊಂಡು ಹಿಂಗ್ ನೋಡ್ದೆ ಅಷ್ಟೇಕಪ್ಪ. ನಿನ್ನಣೆಗಳು ನಂಗೆ ಏನು ಕಾಣ್ಲಿಲ್ಲ ಬಾವಾ. ಕಾಣಿಸ್ಲಿಲ್ಲ ಅಂತ್ಯ? ಕಾಣಿಸ್ತೇನೆ, ಅದ್ ಹೆಂಗಯ್ಯ ಅಷ್ಟು ರಸಿಕತೆನಲ್ಲಿ ವರ್ಣಿಸ್ತೇ ನೀನು? ಅದು ಏನಿಲ್ಲ, ನಮ್ ಬಾವ ಒಂದ್ಸಲ ಇಲ್ಲೇ ಪಾರ್ಕ್ ನಲ್ಲಿ ಕುತ್ಕೊಂಡು ನಿಮ್ ಮಗಳು ಹನಿನ ವರ್ಣಿಸ್ತಾ ಕೂತಿದ್ದ. ಅದು ಯಾವಾಗ್ಲಾರು ಉಪಯೋಗಕ್ಕೆ ಬರ್ತದೆ ಅಂತ ಹಂಗೆ ಉರುವಾಡ್ಕೊಬಿಟ್ಟಿದ್ದೆ. ಅದನ್ನೇ ಹೇಳ್ಬಿಟ್ಟೆ ಅಷ್ಟೇ, ಇನ್ನೇನ್ ಮಾಡ್ಲಕ್ಕಪ್ಪ. ಅವ್ನು ಹೇಳ್ತಾನೆ ಗುಗ್ಗು ಅವೆಲ್ಲ ಅವಾಗ. ಇವಾಗೆಲ್ಲ ಏನಿಲ್ಲ, ಸುಮ್ನೆ ಗೊತ್ತಾಕ್ಬಿಡ್ತೀನಿ. ನೀನ್ ಹೇಳದಲ್ಲ ಸತ್ಯ ಹೇಳ್ಬೇಕು. ಸರಿ, ಈಗ ನನ್ನ ಡೌಟ್ ಏನು ಅಂದ್ರೆ, ಇವನು ಇವ್ರ ಜಾತ್ರೆಗೆ ಹೋಗ್ಬಿಟ್ಟು ಏನೋ ಹಲ್ಕ ಕೆಲಸ ಮಾಡ್ಕೊಂಡ್ ಬಂದ, ಅದಕ್ಕೆ ಇವನಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಓಕೆ, ನೀವು ಪೊಲೀಸಾಗಿ ಬಂದಿದ್ದೀರಲ್ಲ, ಇದೆರಡಕ್ಕೂ ಸಂಬಂಧ ಇಲ್ಲ. ಹೆಂಗ್ ಸಂಬಂಧ? ಅಲ್ಲೇ ಐತೆ ಪಾಯಿಂಟ್. ಇವ್ರೂರ್ಗೆ ನಾನ್ ಯಾಕೆ ಹೋಗಿದ್ದೆ ಗೊತ್ತಾ? ಇವ್ರು ನನ್ನೇ ಕರ್ಕೊಂಡು ಹೋಗಿದ್ದ. ಅಲ್ಲಿ ಒಂದು ನಾಟಕ ಇದೆ, ಆ ನಾಟಕ ಮಾಡೋಣ ಬಾ, ನಾನ್ ಕೈದಿ ರೋಲು, ನಾನ್ ಇನ್ಸ್ಪೆಕ್ಟರ್ ರೋಲು ಅಂದ. ನಾಟಕದ ಹೆಸರು ಏನ್ ಗೊತ್ತಾ? ಕಳ್ಳ ಪೊಲೀಸ್. ಅದ್ರಲ್ಲಿ ನೀವು ಪೊಲೀಸು, ನಾನು ಪೊಲೀಸು, ಇವನು ಕಳ್ಳನ್ ಮಗ. ಕಳ್ಳ 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 ಅದೇ ಕಳ್ಳ. ಇವನು ಆ ನಾಟಕ ಮಾಡುವಾಗ್ಲೇನೆ ಹೋಗಿ ಅದೇ ಬಟ್ಟೆನಲ್ಲಿ ಅಲ್ಕಾ ಕೆಲಸ ಮಾಡಿ ಆ ಊರಿನ ಜನ ಕೈಲಿ ಸಿಕ್ಕಾಕಂಡ. ಅವರೆಲ್ಲ ನ್ಯಾಯ ಪಂಚಾಯತಿ ಮಾಡಿದ್ರು. ನೋಡಪ್ಪ, ನೀವೆಲ್ಲ ಒಂದೇ ಮನೇಲಿರೋದು, ಅದೆಲ್ಲ ಗೊತ್ತಿಲ್ಲ. ಇವನ್ ತಲೆನ ಕಡ್ದು ಅದನ್ನ ಫೋಟೋನ ತೆಗೆದ್ಬಿಟ್ಟು ವಾಟ್ಸಪ್ ಒಳಗೆ ಹಾಕ್ಬಿಟ್ಟು ನಮಗ್ ಕಳ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನನ್ನೇ ನಾವು ಭುಗಿಸ್ಬಿಡ್ತೀವಿ ಅಂತ. ಅದಕ್ಕೆ ನಾನು ಅದೇ ಗೆಟಪ್ ಅಲ್ಲಿ ಹುಡ್ಕೊಂಬಂದೆ. ನನ್ ಬಟ್ಟೆ ಅವ್ರ ಕಿತ್ತಿಟ್ಕೊಂಡವ್ರಿ. ಅಂದ್ರೆ ಇವಾಗ ನೀವು ಉಳಿಬೇಕು ಅಂದ್ರೆ ಮುದ್ದೇಶನ್ಗೆ ಗಲ್ ಶಿಕ್ಷೆ ಆಗ್ಲೇಬೇಕು, ಕಡಿಲೇಬೇಕು. ಬೇಕಾದ್ರೆ ನಮ್ ತಲೆ ಕಡ್ದು ಹಾಕ್ಬಿಡಿ, ಆದ್ರೆ ನಮ್ ತಲೆ ತೆಗಿಬೇಡಿ. ಹೊಸ ಶಾಂಪು ಹಾಕೊಂಡು ಹಂಗೆ ಒಳೆ ಎಲ್ಲ ತಲೆ ಕ್ಲೀನಾಗಿ ಕಾಪಾಟ್ ಅನ್ಕೊಂಡಿ ನಾನು. ಲೇ ಮುದ್ದೇಶ, ತಲೆ ತೆಗಿಯೋದು ಅಂದ್ರೆ ಕೂದ್ಲು ಬೋಡಿ ಓಡಿಸೋದಲ್ಲ ಕಣ, ತಲೆ ಕತ್ತರಿಸೋದು, ಕತ್ತರಿಸೋದು. ಏನು ನನ್ ತಲೆ ಕಡಿತಾರೆ? ಮುದ್ದೇಶ, ನಿನ್ನ ಟೈಮ್ ಹತ್ರ ಬಂತು. ಎಲ್ಲೋದ ಅವನು? ಬರ್ಲೇ ಇಲ್ಲ ಅವನು. ಯಾರು? ಅದೇ ಇವನ್ ಕತ್ಕಡಿ ಅವನು. ಸಂತೋಷ ಸಂಗೀತ ಏನ್ರಿ ಇದು? ರಸಮಯ ಸಂತೋಷ ಸುಖಮಯ ಸಂಗೀತ. ರಿಂಗ್ ಟೋನು. ಕತ್ಕಡಿಯೋನ್ ರಿಂಗ್ ಟೋನ. ಸಂತೋಷ.
ಯಾಕೋ ಲೇಟು? ಲೇಟ್ ಆಗಿಬಿಡ್ತಲ್ಲ ಅದಕ್ಕೆ. ಅದು ಗೊತ್ತು ಕಣೋ. ಯಾಕೆ ಲೇಟು? ಬೇಗ ಬರಕ್ಕಾಗಿಲ್ವಲ್ಲ ಅದಕ್ಕೆ. ಅದೇ ಕಣೋ, ಯಾಕೋ ಬೇಗ ಬರಕ್ಕಾಗಿಲ್ಲ? ಲೇಟ್ ಆಗಿಬಿಡ್ತಲ್ಲ ಅದಕ್ಕೆ. ಅದೇ ಲೇಟ್ ಯಾಕಾಯ್ತು? ಬೇಗ ಬರಕ್ಕಾಗಿಲ್ವಲ್ಲ ಅದಕ್ಕೆ. ಮುತ್ತುಮಣಿ, ನೀನೇನೋ ಈ ಘಟಪಲ್ಲಿ ತೊಟ್ಟೆ ಪಾಡಮ್ಮ ನನಗೆ. ಹೊಟ್ಟೆ ಪಾಡು. ಏನಾದ್ರೂ ಮಾಡ್ಲೇಬೇಕಲ್ಲ, ನಿಮ್ಮ ಓನರ್ ನನಗೆ ತುಟು ಕೊಟ್ರೆ ಅದಕ್ಕೆ ಈ ಗೆಟಪ್. ಮುತ್ತು ಕಾಸು ನಾಸೆಗೋಸ್ಕರ ನನ್ ತಲೆ ಕಡಿತೀಯನ ಮುತ್ತು. ಮರ್ತು ಬಿಟ್ಟಿಯ ನಮ್ ಫ್ರೆಂಡ್ಶಿಪ್ ನ. ಅಯ್ಯೋ 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 ಮುದ್ದೇಶ, ಹೇಳೋ ಮಾತಾಡ್ತಿದ್ಯ ಮುದ್ದೇಶ. ನೀನು ನನ್ನ ಬಗ್ಗೆ ನನಗೆ ಗೊತ್ತಿಲ್ಬೇಡ. ಇಷ್ಟೇ ಫ್ರೆಂಡ್ಶಿಪ್ ಅಂದ್ರೆ ನಾನು ಮುಂದೆ ಏನಾದ್ರೂ ಈ ಗತಿ ಬಂದ್ಬಿಟ್ಟಿದ್ರೆ ನಾನು ಕಣ್ಣು ಮುಚ್ಕೊಂಡು ನಿನ್ನ ತಲೆ ಕಡಿತೀನಿ ಹೊರ್ತು ನಾನು ಬರೋ ಕಾಸು ಬಿಡಲ್ಲ ಕಣಲೆ. ಲೇ ಮುದ್ದೇಶ, ನೀನ್ ಜನ್ಮಕ್ಕೆ ಈ ತರ ಅನ್ನಿಸ್ಕೊಳ್ಳೋ ಬದಲು ತಲೆ ಕಡಿಸ್ಕೊಳ್ಳೋದೇ ಎಷ್ಟೋ ಬಿಟ್ರು. ತಲೆ ಕಡಿಯೋ ಟೈಮ್ ಆಯ್ತು, ಮಾತಾಡ್ತಾ ನಿಂತ್ಕೊಂಡಿದ್ದೆ. ಬದುಕಿರೋ ಗಂಟ ನೋಡು, ಬದುಕಿರೋ ಗಂಟ ನೀನ್ ಸೇವೆ ಮಾಡ್ಕೊಂಡು ಬದುಕ್ತೀನಿ. ನನ್ನ ಕಾಪಾಡು ಬಾವ, ಕಾಪಾಡು. ನನ್ನ ಮಗನೇ ಮೊನ್ನೆ ಕಾಲ್ ನೋಯ್ತಾ ಇದೆ, ಕಾಲ್ ಇಸ್ಕೊ ಅಂದ್ರೆ ಬಾವ ಕತ್ತಾಯ್ತಾ ಇದೆ, ಹೇಳೋ ಕತ್ತಿ ಸಿಗ್ತೀನಿ ಅಂತಂದೆ. ಈಗ ಸಾಯೋವರೆಗೂ ನಿನ್ನ ಸಹಾಯ ಮಾಡ್ಕೊಂಡೆ. ಹೋಗಲ್ಲ, ಕತ್ ಕಡಿಸ್ಕೊ, ಹೋಗ. ಮತ್ತ ಕಡೆ ಮೊಕ್ಕ ಮುಚ್ಚ, ಕತ್ಕತ್ತು ಫಸ್ಟ್. ಇವಾಗ ಯಾಕೆ ತುಕ ಮುಚ್ಬೇಕು ನಾನು? ಆಮೇಲೆ ತಾನೇ ಸತ್ ಮೇಲೆ ತುಕ ಮುಚ್ಚೋದು. ಅಯ್ಯೋ ದಟ, ಅವ್ರು ಹೇಳ್ತಾ ಇರೋದು ಕತ್ ಕಡಿಬೇಕಲ್ಲ, ಅವಾಗ ಮುಖ ಮುಚ್ಚು. ಓ ಅದ ನೀವ್ ಹೇಳಿದ್ದೆ. ಸ್ವಲ್ಪ ನನಗೆ ಎಳ್ಕೊಂಡಿ ಸರ್. ನಾನು ಮರ್ತು ಬಿಟ್ಟಿದ್ದೆ. ದಾರಿಲಿ ಬರ್ಬೇಕಾದ್ರೆ ಎಲ್ಲಾ ಅಂಗಡಿ ಕೇಳ್ಕೊಂಬಂದೆ ನಾನು, ಯಾರು ಕೊಡ್ಲಿಲ್ಲ. ಆಮೇಲೆ ನನ್ನ ಹತ್ರ ಒಂದಿತ್ತು, ಅದೇ ಯೂಸ್ ಆಯ್ತದೆ ಅಂತ ತಂದ್ಬಿಟ್ಟಿದ್ದೀನಿ ನಾನೇ. ಬರ ನೀನೆ ಹೇಳ, ಇವನು ಸೈಜ್ ಇದಾಗಲ್ಲ. ಹೇಳ್ಕೊಂಡ ದೊಡ್ಡ ಸೈಜ್ ಆರ ತಗೊಂಬರಕ್ಕಿಲ್ವೇನೋ. ಏನ್ ನಾನು ಸೈಜ್ ನೋಡ್ಕೊಂಡ್ ಬರ್ತೀನಿ. ನಾನು ಟೇಪ್ ಬಳಕೆ ಹೇಳ್ಕೊಂಡೆ. ಮುದ್ದೇಶ, ನಿನ್ಗೆ ಇಷ್ಟವಾದವ್ರನ್ನ ನೆನ್ಸ್ಕೊಂಬಿಡು. ಅಯ್ಯೋ ಶಾಂತಿ, ಕಬಿನ್ ಗದೆ ಶಾಂತಿ, ಪುಣ್ಯಮ್ಮನ ಮಗಳು. ಏನೋ ನೆನೆಸ್ಕೊತಾ ಇದ್ಯಾ? ಇಷ್ಟ ಆದವ್ರು ನೆನೆಸ್ಕೊಂಡಲ್ಲಪ್ಪ ನೀನು. ನೀನ್ ಮಕ್ಕಳು ಅವ್ರು ಹೇಳಿದ್ದು ಇಷ್ಟವಾದವ್ರನ್ನ ನೆನ್ಸ್ಕೊಲ್ಲ, ಇಷ್ಟವಾದ ದೇವ್ರ ನೆನ್ಸ್ಕೊಂಡಿದ್ದು. ಇಷ್ಟವಾದ ದೇವ್ರ ನೆನೆಸ್ಕೋಬೇಕಾ? ಆಯ್ತು, ನೆನೆಸ್ಕೊತೀನಿ ಬಿಡು. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಅದೇ ಮತ್ತೆ ನನಗೆ BP ರೈಸ್ ಆಗಿಬಿಟ್ರೆ ನಾನೇ ಕತ್ತರಿಸ್ಕೊಂಡು ಸತ್ತಾಗ್ಬಿಡ್ತೀನಿ. ಯಾಕ? ಇದೇನು ಸೂಪರ್ ಮಿನಿಟ್ ರಿಯಾಲಿಟಿ ಶೋನ ಟೈಮ್ ಸ್ಟಾರ್ಟ್ ನಾವು ಅನ್ನಕ್ಕೆ? ಇವನ್ ಸಾಯೋ ಟೈಮ್ ಸ್ಟಾಪ್ ನೌ. ಸೂಪರ್. ಯೋರ್ ಟೈಮ್ ಸ್ಟಾಪ್ಸ್ ನೌ. ತಡ್ಕೊಳ. ನಾನು ಏನು ಬರ್ತಾ ಇಲ್ಲ, ನಾನೇ ತರ್ಕೊಳ್ಳೆ. ಆಗಲ್ಲ ಕಣಪ್ಪ, ನಾನು ಹೇಳಿದ್ದು ಸಾಯಿಸೋ ಟೈಮಲ್ಲಿ ಕೊನೆ ಆಸೆ ಏನು ಅಂತ ಕೇಳ್ರ ವಸಿ. ಕೇಳ್ಬಿಡ್ರ. ಆಯ್ತು ಹೇಳು, ಅದೇನ್ ಕೊನೆ ಆಸೆ? ನನಗೆ ಸಾಯೋದ್ರೊಳಗೆ ಒಂದು ಸುಂದರವಾದ ಹುಡುಗಿ ನನಗೋಸ್ಕರ ಫೀಲಿಂಗ್ ಸಾಂಗ್ ಆಡ್ಬೇಕು ಅಂತ ಆಸೆ. ಒಂದ್ ಕೆಲಸ ಮಾಡೋಣ, ಪಾಪ ಅವನಿಗೆ ಅವ್ನ ಕೊನೆ ಆಸೆ ಕೇಳ್ತಾ ಇದ್ದಾನೆ. ನೋಡು, ನೀನು ಸತ್ತೋದ್ಮೇಲೆ ನಾವೆಲ್ಲ ಫೀಲಿಂಗ್ ಸಾಂಗ್ ಡ್ಯಾನ್ಸ್ ಮಾಡ್ತೀವಿ, ನಿನ್ನ ನೆನೆಸ್ಕೊಂಡು. ಆದ್ರೆ ನಿಂಗೆ ಹೆಂಗಿದ್ರು ಇಷ್ಟು ವರ್ಷ ನಾವು ನಿನ್ಗೆ ಮದುವೆ ಮಾಡ್ಸಕ್ಕಾಗಿಲ್ಲ. ಹೋಗ್ತಾ ಇದ್ಯಾ, ಒಂದ್ ಒಳ್ಳೆ ಡ್ಯಾನ್ಸ್ ಆದ್ರೂ ಮಾಡ್ಕೊಂಡು ಹೋಗು. ಬಾಮ ಪಾಪ ಇವ್ನಿಗೊಂದು ಡ್ಯಾನ್ಸ್ ಮಾಡು, ಒಳ್ಳೆ ಸಾಲ್ಸಾ ಡ್ಯಾನ್ಸು. ಇದೇ ಮಾತು ಸರಿಯಾಗಿರ್ಕಿಲ್ಲ. ಇದು ಏನು ನಾನ್ ಕೇಳಿದ್ದು ಸುಂದರವಾದ ಹುಡುಗಿ ಅಂದ್ರೆ ಸುಂದರವಾಗಿಲ್ಲ ಅಂತನಾ? ನಾನ್ ಕೇಳಿದ್ದು ಇಷ್ಟೊಂದು ಸುಂದರವಾದ ಹುಡುಗಿ ಅಲ್ಲ, ಸುಮಾರಾಗಿ ಕೊಟ್ಟಿದ್ರು ಸಾಕಾಗಿತ್ತು ನೀನು. ಬಾ ಕೋಲಿ, ಕೊನೆ ಆಸೆ ನಿನ್ನ ಆತ್ಮಕ್ಕಾದ್ರೂ ಶಾಂತಿ ಸಿಗ್ಲಿ, ಹೇಳ್ಕೊಡಮ್ಮ ಡ್ಯಾನ್ಸ್. ಸಾಲ್ಸಾ ಬರುತ್ತಾ ನಿಮ್ಗೆ? ಗೊತ್ತು, ಅದೇ ಬ್ರೆಡ್ಗೆ ಹಾಕೊಂಡು ತಿನ್ನೋದು ಸಾಸು. ಅದಲ್ಲ, ಸಾಲ್ಸಾ ಡಾನ್ಸ್. ಸಾಲ್ಸಾ ಗೊತ್ತಾ ಸರ್ ನಿಮ್ಗೆ? ಅವ್ರಿಗೆ ಗೊತ್ತಿಲ್ಲ ಅಂದ ನಂಗೇನ್ ಗೊತ್ತಿರ್ತದೆ. ಸರಿ ಬನ್ನಿ, ನಾನು ಹೇಳ್ಕೊಡ್ತೀನಿ. ಅವ್ರಿಗೆ ಸಾಲ್ಸಾ ಕೊಡ್ತೀರಾ? ಬಾವ ಇವ್ರು ಹೇಳ್ಕೊಡ್ತಾರಂತಾನೆ ಮಾಡ್ಬೇಕಂತ. ಮುದ್ದೇಶನಿಗೆ ಸಾಲ್ಸಾ ಗೊತ್ತಿಲ್ಲ, ಜಲ್ಸಾ ಗೊತ್ತು. ಅದೇ ಬಟ್ಟೆ ಹೋಗಿ ಜಾಲ್ಸ್ ಆಡ್ತಾರಲ್ಲ ಅದು. ನಿನ್ ಜೊತೆ ಡ್ಯಾನ್ಸ್ ಪಡೆದ್ರೆ ಸತ್ರು ಪರವಾಗಿಲ್ಲ ಕಡಿಮೆ ಮಾಡ್ಬಿಡೋದೇ. ಬೇಡ ಸಾಯ್ಬೇಡಿ ಪ್ಲೀಸ್. ಈಗ ನಾನು ಹೇಳ್ಕೊಡ್ತೀನಿ ಡಾನ್ಸ್, ನೀವು ಹಾಗೆ ಕಂಟಿನ್ಯೂ ಮಾಡದೇ. ಓಕೆ, ಆಗ ಮ್ಯೂಸಿಕ್. ಫಸ್ಟ್ ನೀವು ಇಲ್ಲಿರ್ಬೇಕು. ಓಕೆ, ಹ್ಯಾಂಡ್ ಹೀಗೆ. ಓಕೆ, 2 1.
ರಿಲ್ಯಾಕ್ಸ್. ಓಕೆ, ಹೀಗಿಡಿ, ಹೀಗಿರ್ಬೇಕು. ನೋಡಿ, ಹೇಳ್ಕೊಡ್ತೀನಿ. ಕೂಲ್ ಕೂಲ್ ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೋಬೇಕು. ಹಿಂದೆ ಹಾಕಿ ಸ್ಟಾರ್ಟ್. 1 2 3 4 5 6 7 Yes, come on. This one. ಏಯ್ ಇಷ್ಟೆಲ್ಲ ನೋಡಿದ್ಮೇಲೆ ನಾನು ಸತ್ತೋಯ್ಬೇಕು ಅನ್ಸ್ತಾ ಇದ್ದೀನಿ ಕೂಡ. ತಿನ್ನೋಣ ಹಾಕೋ, ನನಗೂ ಮರ ದೊಡ್ಡಿದೆ ಹಾಕೋ ಹಾಕೋ. Yeah. Woo. ಯಾರು ಕರೆದ್ರು ನನ್ನ? ಹಲೋ, ನಿನ್ನ ಕಡಿಯಕ್ ಕರ್ಕೊಂಬಂದ ಕುಡಿಯಕ್ ಕರ್ಕೊಂಬಂದ ಇಲ್ಲಿ. ನಾನು ಏನೋ ಸುಮ್ಮನೆ ಹಂಗೆ ಚಮಕ್ ಕೊಟ್ಟೆ ಬಾ ಮನೆ ಬಾವ, ನಂದು ಇನ್ನೂ ಒಂದು ಕೊನೆ ಆಸೆ ಐತೆ. ಸಾಕು ಕೂತ್ಕೊಳ್ಳ. ಕೊನೆದು ಅಂದ್ರೆ ಕೊನೆದು ಅಷ್ಟೇ. ಏನ್ ಹೇಳ್ತಾ ಹೋಯ್ತಾ ಇರ್ತೀಯ? ಮೆಗಾ ಸೀರಿಯಲ್ ಇದು. ಹೆಂಗಾರು ಮಾಡಿ ಕಾಪಾಡ್ಬೋ. ಅಯ್ಯೋ, ಮುಹೂರ್ತ ಮೀರೋಗ್ತಾ ಇದೆ. ಸಾಯೋರ್ನ ಕರ್ಕೊಂಡೋಗ್ಯಾ, ಇಲ್ಲಾರ ಹಾಳಾಗೋಯ್ತಾನೆ, ಕರ್ಕೊಂಡೋಗೋ. ಏನ್ರಿ ನೀವು ಇನ್ಸ್ಪೆಕ್ಟರ್ ಶಾಸ್ತ್ರಿಗಳ? ನೀವು ಒಂದೊಂದ್ಸತಿ ಹಂಗೆ ನೀವು ಸ್ಪ್ಲಿಟ್ ಪರ್ಸನಾಲಿಟಿ ಆಗ್ಬಿಡ್ತೀರಾ. ಅಪ್ಪ, ಇದು ಸಂಭ್ರಮ ಎಲ್ಲ ಮುಗಿತಾನೋಯ. ಎಲ್ರು ಸೇರ್ಕೊಂಡು ನನ್ನ ತಲೆ ಮೇಲೆ ಕಲ್ ಚಪ್ಪಡಿ ಎಳಿಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ? ಏನ್ ಮಾತು ಅಂತ ಆಡ್ತಿಲ್ಲ ಮತ್ತೆ ಚಲ. ಬರೀ ಕಲ್ಸ್ಬಿಡಿ ಎಲ್ಲ ಕಣ. ಅದಕ್ಕೆ ಸಿಮೆಂಟ್ ಹಾಕಿ ಸ್ಪಾಟ್ ಅಲ್ಲೇ ಗೋರಿ ಕಟ್ಟಿಸ್ಬಿಡೋಣ ಬಿಡು. ಯಾಕೆ ಟೆನ್ಷನ್ ತಗೊಳ್ತೀಯ? ಡೋಂಟ್ ವರಿ, ಐ ಆಮ್ ದೇರ್.